ದರ್ಶನ್ ಅವರ ಒಬ್ಬ ಸ್ನೇಹಿತ ಆಗಿ ಅವ್ರ ಪರವಾಗಿ ಅನ್ನೋದಕ್ಕಿಂತ ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನೋಡಿದಾಗ ಈ ಪ್ರಕರಣದಲ್ಲಿ ಅವರು ಒಳಗೆ ಹೋಗಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳು ಓವರಾಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇವತ್ತಿನ ಸರ್ಕಾರ ಅಥವಾ ಕಾನೂನು ಎಲ್ಲರಿಗಿಂತ ದೊಡ್ಡದು ಅಂತ ಅದೇ ತೋರಿಸ್ಕೊಟ್ಟಿದೆ ನೋಡಿ. ಆ ಇನ್ಸಿಡೆಂಟ್ ಆಗಿ 48 ಅವರ್ಸಲ್ಲಿ ದರ್ಶನ್ ಅವ್ರನ್ನ ಕಸ್ಟಡಿಗೆ ತಗೊಂಡು ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕಾಗಿತ್ತು ಎಲ್ಲ ಥರದಿಂದನೂ ನಡೀತಾ ಇದೆ. ನಿಮಗೆ ಕೋರ್ಟಲ್ಲಿ ನೋಡಿದ್ರು ಅವರಿಗೆ ಅವರು ಅಪೀಲ್ ಹಾಕಿರುವಂಥ ಊಟ ಸಿಕ್ಕಿಲ್ಲ ಅಂತ ಆಗಿರ್ಬೋದು, ಅವ್ರಿಗೆ ಮಲಗೋಕ್ಕೆ ಹಾಸಿಗೆ ಸಿಕ್ಕಿಲ್ಲ ಅಂತ ಆಗಿರ್ಬೋದು. ಸೊ ಇದನ್ನೆಲ್ಲ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ಎಲ್ಲ ಸಿಕ್ಕಿದ್ದಿದ್ರೆ ಹಾಸಿಗೆ ಸಿಕ್ಕಿ ಈ ವಿಡಿಯೋದಲ್ಲಿ ಇನ್ನೊಂದು ಫೋಟೋ ವೈರಲ್ ಆಗಿದೆ, ಅದರಲ್ಲಿ ಅವ್ರಿಗೆ ಹಾಸಿಗೆ ಸಿಕ್ಕಿದೆ, ಬೆಡ್ ಮೇಲೆ ಇದ್ದಾರೆ. ಸೊ ಇದ್ರ ಮೇಲೆ ಇದೆಲ್ಲ ನಾನು ಹೇಳ್ತೀನಲ್ವಾ, ವಿ ಡೋಂಟ್ ನೋ, ನಾವು ನೋಡಿಲ್ಲ ಅಥವಾ ನೀವು ಯಾರೂ ನೋಡಿಲ್ಲ. ಅಲ್ಲಿ ಯಾರೋ ಒಂದು ಹೇಳೋದನ್ನು ನಾವು ಕೇಳೋದು ಎಷ್ಟು ಸರಿ? ನಾನು ಹೇಳ್ತಾ ಇರೋದು ಇವಾಗ ನಾನೇನೋ ಹೇಳ್ತೀನಿ, ನೀವೇನೋ ಹೇಳ್ತೀನಿ. ಇವತ್ತು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತಾರೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ದಯವಿಟ್ಟು ಪ್ರಮಾಣಿಸಿ ನೋಡಿ. ನಾನು ಹೇಳ್ತಾ ಇರೋದಷ್ಟೇ. ನಾನೇನು ಅವ್ರು ತಪ್ಪು ಮಾಡಿದ್ದಾರೆ, ಇವ್ರು ಸರಿ ಮಾಡಿದ್ದಾರೆ ಅಂತ ನಾನೇನು ಜಡ್ಜ್ ಅಲ್ಲ. ಆದರೆ ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಒಂದು ಇಲಾಖೆಯಿಂದ ಆಗಿರ್ತಕ್ಕಂಥ ದೋಷ ಅಂತ ಅವರೇ ಒಪ್ಕೊಂಡಿದ್ದಾರೆ ಸರ್. ಅದನ್ನು ಅವರು ವಿಚಾರಣೆ ತನಿಖೆ ಅಂತ ಹೇಳ್ತಾರೆ. ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್, ನಥಿಂಗ್ ಈಸ್ ಪ್ರೂವ್ಡ್. ಸೊ ಪ್ರೂವ್ ಆಗೋ ತನಕ ಇದು ಸತ್ಯನೋ ಸುಳ್ಳೋ, ಅದು ಮಾರ್ಫ್ಡ್ ಫೋಟೋನೋ ಅದು ರಿಯಲ್ ಫೋಟೋನೋ ಅನ್ನೋದನ್ನು ನಾವು ಹೇಳೋದಕ್ಕಾಗಲ್ಲ. ಆ್ಯಂಡ್ ಐ ಆಮ್ ನೋ ಬಡಿ ಟು ಟೆಲ್. ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ಹೇಳಿದೆ. ಇವತ್ತು ನಾವು ನಿರ್ದೇಶಕರಾಗಿ ನಾವು ಪ್ರತಿನಿತ್ಯ ನಮ್ಮ ಸಿನಿಮಾಗಳಲ್ಲಿ ಯೂಸ್ ಮಾಡುವಂತಹ ಸರ್, ಇವತ್ತು ಒಬ್ಬ ಕಲಾವಿದರು ಇಲ್ಲದೆ ಹೋದ್ರೂ ಅವ್ರ ವಾಯ್ಸನ್ನು ಯೂಸ್ ಮಾಡ್ತಾ ಇದ್ದೀವ, ಹೌದೋ ಇಲ್ವೋ? ನಮ್ಮ ತಂದೆಯವ್ರ ವಾಯ್ಸ್ ನೀವು ಪ್ರತಿನಿತ್ಯ ಇದರಲ್ಲಿ ಕೇಳ್ತೀರಾ, ಇದರಲ್ಲಿ ಕೇಳ್ತೀರಾ. ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಕಲಾವಿದರು ಹೋದ್ಮೇಲೂ ಕೂಡ ಅವ್ರ ವಾಯ್ಸನ್ನು ನಾವು ರೀಕ್ರಿಯೇಟ್ ಮಾಡಿರೋದಿದೆ, ಫೇಸನ್ನು ರೀಕ್ರಿಯೇಟ್ ಮಾಡಿರೋದಿದೆ. ಸೊ ಆ ಥರ ಟೆಕ್ನಾಲಜಿ ಇರಬೇಕಾದ್ರೆ ಇವತ್ತು ನಾನು ನನ್ನ ವೈಯಕ್ತಿಕವಾಗಿ ಅದು ಸತ್ಯಾಸತ್ಯತೆ ಏನು ಅಂತ ತಿಳಿಯೋ ತನಕ ನಾನು ಯಾರ ಮೇಲೂ ಕೂಡ ನನ್ನ ಜಡ್ಜ್ಮೆಂಟನ್ನಾಗಲಿ ನನ್ನ ಅಭಿಪ್ರಾಯಗಳನ್ನಾಗಲಿ ತಿಳಿಸೋದು ತಪ್ಪು.